ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಡ್ಯೂಟಿ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ನನ್ನ ಮಗಳು ಓಡಿ ಬಂದು ನನ್ನ ಅಪ್ಕೊಂಡ್ಳು. ನನಗೊಂದು ಕಡೆ ಮಗು ನೋಡಿ ಆಶ್ಚರ್ಯನೂ ಆಯಿತು, ಭಯನೂ ಆಯಿತು. ಇದೇನಪ್ಪ ನನ್ನ ಮಗು ಬಂದಿದೆಯಲ್ಲ ಅಂತ. ಮತ್ತೆ ಹೊರಗಡೆ ಬಂದು ನೋಡಿದ್ರೆ ನಮ್ಮ ಮನೆಯವರು ಗಾಡಿ ಹತ್ರ ನಗ್ತಾ ನಿಂತಿದ್ರು. ನನಗೆ ಅವ್ರು ನೋಡಿ ತುಂಬಾ ಖುಷಿ ಆಯಿತು. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು. ನಮ್ಮ ಮನೆಯವ್ರನ್ನ ಕೇಳಿದೆ, ಏನು ಒಂದು ಮಾತು ಹೇಳ್ದೆ ಬಂದ್ಬಿಟ್ಟಿದ್ದೀರಾ ಸಡನ್ಲಿ, ಏನು ವಿಶೇಷ ಅಂತ ಕೇಳಿದ್ದಕ್ಕೆ ಅವರು ಪಾಪುಗೆ ಸ್ವಲ್ಪ ಬಟ್ಟೆ ತೆಗಿಬೇಕಾಗಿತ್ತಲ್ಲ, ಹಾಗಾಗಿ ಬಂದ್ವಿ ಅಂತ ಹೇಳಿದ್ರು. ಹಾಗೆ ನಮ್ಮ ಮನೆಯವರು ನಾನು ಮಾತಾಡ್ಕೊತ ಹೋಗಿದ್ದು ನೆಲಮಂಗಲದಲ್ಲಿ ಪಾಪುಗೆ ಸ್ವಲ್ಪ ಬಟ್ಟೆ ತೆಕ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಸರಿ ಅಂದ್ಬಿಟ್ಟು ಅಲ್ಲಿಂದ ನೆಲಮಂಗಲಕ್ಕೆ ಹೋದ್ವಿ. ಅಲ್ಲಿ ಒಂದು ಬಟ್ಟೆ ಅಂಗಡಿಗೆ ಹೋದ್ವಿ. ಬಟ್ಟೆ ಅಂಗಡಿಗೆ ಹೋಗಿ ಅಪ್ಪ ಮಗಳು ಇಬ್ಬರೇ ಮೇಲ್ಗಡೆ ಫ್ಲೋರ್ಗೆ ಹೋಗ್ಬಿಟ್ಟು ಅಲ್ಲಿ ಕಲೆಕ್ಷನ್ಸ್ ಇತ್ತು. ಅವಳದು ಚಿಕ್ಕ ಮಕ್ಕಳದೆಲ್ಲ ಮೇಲ್ಗಡೆ ಕಲೆಕ್ಷನ್ಸ್ ಇತ್ತು. ತುಂಬ ವೆರೈಟೀಸ್ ಇತ್ತು ಕಲೆಕ್ಷನ್ಸಲ್ಲಿ. ಹಾಗಾಗಿ ಎಲ್ಲನೂ ನೋಡಿದ್ವಿ. ಅವಳಿಗೆ ಯಾವುದು ಅವಳ ಸೈಜ್ ನೋಡಿಬಿಟ್ಟು ಅವಳಿಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅದನ್ನು ಸ್ವಲ್ಪ ಫ್ರಾಕು ಮಿಡಿ ಎಲ್ಲ ತೊಗೊಂಡ್ವಿ. ಅವಳು ಡೈಲಿ ಯೂಸಸ್ಗೆ ಆಗೋವಂಥ ಬಟ್ಟೆ ಎಲ್ಲ ತೊಗೊಂಡು ಮೇಡಮ್ನವರು ಕೊನೆಗೂ ಕೆಳಗಡೆ ಇಳಿದ್ಕೊಂಡು ಬಂದರು. ಅವಳಿಗೆ ಫೇವ್ರೆಟ್ ಆಗಿರೋವಂಥ 2 ಶರ್ಟ್ ತೊಗೊಂಡು ಕೆಳಗಡೆ ಬಂದಳು. ಅಷ್ಟು ನಾವು ಅರ್ಧ ಸೆಲೆಕ್ಷನ್ ಮಾಡಿ ಇಟ್ಟಿದ್ವಿ. ಬಿಲ್ ಮಾಡಿಸ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು. ನಮ್ಮನೆಯವರು ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದರು ನನಗೆ ಮುಂಚೆನೇ. ಆದರೆ ಏನು ಸರ್ಪ್ರೈಸ್ ಅಂತ ಮಾತ್ರ ಹೇಳಿರಲಿಲ್ಲ ಅವರು. ಬಟ್ಟೆ ಅಂಗಡಿಯಿಂದ ನೆಕ್ಸ್ಟ್ ಹೊರಟಿದೆ ನಾವು ವಾಚ್ ಅಂಗಡಿಗೆ. ಅಲ್ಲಿ ಹೋಗಿ ನನಗೆ ಇಷ್ಟವಾಗಿರೋ ವಾಚ್ನ ಸೆಲೆಕ್ಷನ್ ಮಾಡೋಕ್ಕೆ ಹೇಳಿದ್ರು. ನಾನು ಫೈನಲಿ ಒಂದು ವಾಚ್ನ ಸೆಲೆಕ್ಷನ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಪ್ಯಾಟ್ರನ್ನು. ಅದನ್ನು ಕೊಡಿಸಿದ್ರು. ಅಲ್ಲಿಂದ ಇವತ್ತಿನ ಅಡುಗೆಗೆ ಫಿಶ್ ರೆಸಿಪಿ ಏನಾದರೂ ಇರಲಿ ಅಂತ ಹೇಳಿದ್ರು. ಅವರು ಫಿಶ್ ಐಟಮ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ನಾವು KFDCಗೆ ಹೋದ್ವಿ. ಅಲ್ಲಿ ಹೋದಾಗ ತುಂಬ ವೆರೈಟೀಸ್ ಫಿಶ್ ಇತ್ತು. ಅದನ್ನು ನೋಡಿದ್ವಿ. ಅಂಜಲ್ಲು, ಬಾಂಗ್ಡ, ಕ್ರ್ಯಾಬು, ಫ್ರಾನ್ಸು, ತುಂಬ ವೆರೈಟೀಸ್ ಇತ್ತು. ಅದರಲ್ಲಿ ನಮಗಿಷ್ಟ ಆಗಿದ್ದು ಬಾಂಗ್ಡ ಫಿಶ್ಶು. ಯಾಕಂದರೆ ತವಾ ಫ್ರೈಗೆ ಬಾಂಗ್ಡ ಫಿಶ್ಶು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದು. ಸೊ ಹಾಗಾಗಿ ಅದೇ ಕರೆಕ್ಟು ಅಂದ್ಬಿಟ್ಟು ಬಾಂಗ್ಡ ಫಿಶ್ ತೊಗೊಂಡ್ವಿ. ಸೀದಾ ಮನೆಗೆ ಹೊರಟ್ವಿ. ನಮ್ಮಮ್ಮ ಅಷ್ಟರಲ್ಲಿ ಫೋನ್ ಮಾಡಿದ್ರು, ಡ್ಯೂಟಿ ಮುಗಿಸ್ಕೊಂಡು ಹೀಗೆ ಬಂದು ಹೋಗು ಮನೆ ಹತ್ರ ಅಂತ ಹೇಳಿದ್ರು. ಸರಿ ಹೇಗಿದ್ರು ಬಂದಿದ್ವಿ ಅಲ್ಲ, ಹಾಗೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಪಾಪುನ ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ರೈಟ್ಗೆ ಹೋಗ್ಬೇಕಾಗಿರೋ ನಮ್ಮ ಗಾಡಿ ಲೆಫ್ಟ್ ಇಂಡಿಕೇಟ್ರ್ ಹಾಕಿ ಅಮ್ಮನ ಮನೆ ಕಡೆ ಹೊರಡ್ತು. ದಾರಿ ಉದ್ದಕ್ಕೂ ಈ ಥರ ಇಳ್ಕೊಂಡು ಬರ್ತಾ ಇದ್ಲು. ಅವಳು ಖುಷಿಗಂತೂ ಮಿತಿನೇ ಇರಲಿಲ್ಲ. ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿ. ಫೈನಲಿ ಅಮ್ಮ ಮನೆ ಬಂತು. ಅಮ್ಮ ಬಂದು ನಮ್ಮನ್ನು ರಿಸೀವ್ ಮಾಡಿಕೊಂಡ್ರು. ಅಲ್ಲಿದ್ದಾರಲ್ಲ ಅವರೇ ನಮ್ಮ ಅಣ್ಣ. ಅವರು ಮೊದಲು MNC ಕಂಪ್ನಿ ವರ್ಕ್ ಮಾಡ್ತಾಯಿದ್ರು. ಈಗ ಅವ್ರದ್ದೇ ಆಗಿರೋ ಸ್ವಂತ ರೇಖಾ ಪ್ಲೇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ರನ್ ಮಾಡ್ತಾಯಿದ್ದಾರೆ. ಸೊ ಕೆಲಸದವ್ರು ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ಕೆಲಸದವ್ರು ಇಲ್ಲದೆ ಇದ್ದಾಗ ಅಣ್ಣನೇ ಮಾಡ್ತಾರೆ. ಯಾರಿಗಾದರೂ ಪ್ಲೇಟ್ಸ್ ಬೇಕು ಅಂತ ಅಂದರೆ ಬೇರೆ ಬೇರೆ ಸೈಜಲ್ಲಿ ತುಂಬ ಜಿನೀನಾಗಿ ಬೇಕು ಅಂತಂದರೆ ಹೋಲ್ಸೇಲಲ್ಲಾದರೂ ಸರಿ, ರಿಟೇಲಲ್ಲಾದರೂ ಸರಿ ಕೊಡ್ತಾರೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಎಷ್ಟೇ ಸ್ಟಾಕ್ ಬೇಕು ಅಂತಂದ್ರೂ ಅವ್ರು ಸಪ್ಲೈ ಮಾಡಿಕೊಡ್ತಾರೆ. ಇದೆಲ್ಲ ಬಂದು ರಾ ಮೆಟೀರಿಯಲ್ಸು. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಎಲೆ ತುಂಬ ಕಡಿಮೆ ಸಿಗುತ್ತೆ. ಸೊ ಬೇಸಿಗೆಗಾಲದಲ್ಲಿ ಎಲೆಗಳು ತುಂಬ ಉದುರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡ್ಕೊಬಂದು ಚೆನ್ನಾಗಿ ಒಣಗಿಸಿ ಇದನ್ನು ಕಟ್ಬಿಟ್ಟು ಸ್ಟಾಕ್ ಮಾಡಬೇಕು, ಶೆಡ್ಗೆ ಹಾಕಬೇಕು. ಇದು ಅರ್ಧ ಮಾತ್ರ ಇದೆ, ಇನ್ನೂ ಆಗ ಶೆಡ್ ಕವರ್ ಮಾಡ್ತಾರೆ. ಇದೆಲ್ಲ ಇಲ್ಲಿ ಒಣಗಾಕಿರೋ ಎಲೆ ಎಲ್ಲನೂ ಬಂದು ಹಸಿ ಎಲೆಗಳು. ಈ ಎಲೆಗಳು ಹಾಗೆ ಕಟ್ಟಿಟ್ರೆ ಫಂಗಸ್ ಆಗಿಬಿಡುತ್ತೆ ಮತ್ತು ಅದು ಚೆನ್ನಾಗಿ ಬರೋದಿಲ್ಲ, ಪ್ರೊಡಕ್ಷನ್ ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ಇದನ್ನು ಬಿಸಿಲಲ್ಲಿ 2 ದಿನ 3 ದಿನ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿಸಾದ್ಮೇಲೆ ಒಣಗಿದೆ ಅಂತ ಅಂದಮೇಲೆ ಅದನ್ನು ಕಟ್ಬಿಟ್ಟು ಮತ್ತೆ ಶೆಡ್ಗೆ ಹಾಕ್ತಾರೆ. ಆಮೇಲೆ ನಾನು ತುಂಬ ಲಕ್ಕಿ, ಯಾಕೆ ಅಂದರೆ ನನಗೆ 2 ಅಮ್ಮಂದಿರು. ಇವರಿಬ್ಬರು ಕೂಡ ನನ್ನ ಅಮ್ಮಂದಿರು. ನಾವು ಹೋಗಿದ ತಕ್ಷಣ ಊಟ ಮಾಡಿದ್ವಿ. ಊಟ ಮಾಡೋದಾದಮೇಲೆ ನಮ್ಮಮ್ಮ ಏನು ಮಾಡಿದ್ರು, ತಿನ್ನೋದಕ್ಕೆ ಅಂತ ಸ್ವೀಟ್ ತಂದುಕೊಟ್ರು. ತುಂಬ ಚೆನ್ನಾಗಿತ್ತು ಅದು ಸ್ವೀಟು. ತುಂಬ ಇಷ್ಟ ಆಯಿತು. ನಮ್ಮ ಅಣ್ಣನ ಪಾಪು ನೋಡೋದಕ್ಕೆ ತುಂಬ ಕ್ಯೂಟು. ಆದರೆ ನನ್ನ ಹತ್ರ ಮಾತ್ರ ಬರಲ್ಲ. ನಾನು ಏನಾರ ಎತ್ಕೊಳ್ಳೋಕೆ ಹೋದರೆ ಮಾರು ದೂರ ಓಡ್ತಾನೆ. ನನ್ನ ಹತ್ರಕ್ಕೂ ಸೇರಲ್ಲ ಅವನು. ಸರಿ ಅಂದ್ಬಿಟ್ಟು ಪಾಪು ಕರ್ಕೊಂಡು ಹೋಗ್ಬೇಕಿತ್ತು, ಸ್ಕೂಲಿಂದ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಪ್ಪಾಜಿನ, ನಮ್ಮಮ್ಮನ, ಅಣ್ಣನ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾನು ಫೈನಲಿ ಹೊರಟೆ.
ಅಲ್ಲಿಂದ ನಾವು ನಮ್ಮ ಪಾಪು ಸ್ಕೂಲ್ ಹತ್ರ ಬಂದ್ವಿ. ಪಾಪು ಸ್ಕೂಲ್ ಹತ್ರ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಅವನೊಬ್ಬನೇ ವೆಯ್ಟ್ ಮಾಡ್ತಾ ಕೂತಿದ್ದ. ಅಲ್ಲೇ ಅಣ್ಣ ಒಬ್ಬರು ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಕರೆದ್ರು ಅಭಿನ. ಸೊ ನನ್ನ ಮಗ ಬಂದ ಖುಷಿಯಿಂದ. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಮನೆಯವರು ಬಂದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಅವರು ಫಿಶ್ಶು ರೆಸಿಪಿ ಚೆನ್ನಾಗಿ ಮಾಡ್ತಾರಲ್ಲ, ಇವತ್ತು ಅಡುಗೆ ಅವ್ರದ್ದೇ ಆಗಿತ್ತು. ಹಾಗಾಗಿ ಅವ್ರು ಬಂದು ಫ್ರೆಶ್ ಆದಮೇಲೆ ಮಸಾಲ ಎಲ್ಲ ರೆಡಿ ಮಾಡಿಕೊಂಡ್ರು ಫಿಶ್ ಫ್ರೈ ಮಾಡೋದಕ್ಕೆ. ಫಿಶ್ನ ಮ್ಯಾರಿನೇಟ್ ಮಾಡಿಡೋಣ, ಮ್ಯಾರಿನೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಟೇಸ್ಟು ಅಂತ ಅಂದ್ಬಿಟ್ಟು ಮಸಾಲ ಎಲ್ಲ ರೆಡಿ ಆದಮೇಲೆ ಒಂದೊಂದೇ ಫಿಶ್ಗೆ ಮ್ಯಾರಿನೇಟ್ ಮಾಡ್ತಾ ಇಟ್ಟಿದ್ರು. ಯಾಕಂದರೆ ನನಗೆ ಫಿಶ್ ಐಟಮ್ ಎಲ್ಲ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ನಮ್ಮ ಮನೇಲಿ ಫಿಶ್ ಅಡುಗೆ ಏನೇ ಇದ್ರೂ ನಮ್ಮ ಮನೆಯವರೇ ಮಾಡೋದು. ಅವ್ರು ಮಾಡೋದಂದರೆ ನಂಗೆ ತುಂಬ ಇಷ್ಟ. ನೈಟ್ ಊಟಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇವತ್ತಿನ ದಿನ ಇದಾಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್.